ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇರುವ ಅಮೃತಧಾರೆ ಧಾರಾವಾಹಿ ಸಖತ್ತಾಗಿ ಟ್ವಿಸ್ಟ್ ಪಡೆದು ಸಾಕ್ತಾ ಇದೆ. ಸದ್ಯ ಗೌತಮ್ಗೆ ಅಮ್ಮ ಹಾಗೂ ತಂಗಿ ಸಿಕ್ಕಿದ್ದಾರೆ. ಅಮ್ಮನ ಮಡಿಲಿನಲ್ಲಿ ಮಗುವಾಗಿದ್ದಾನೆ ಗೌತಮ್. ಇದನ್ನ ಕಂಡು ಶಕುಂತಲಾಗೆ ಶಾಕ್ ಆಗಿದ್ದಾರೆ. ಇದಷ್ಟೇ ಮಾತ್ರವಲ್ಲ, ಧಾರಾವಾಹಿ TRPಯಲ್ಲಿಯೂ 2ನೇ ಸ್ಥಾನದಲ್ಲಿದೆ. ಹೀಗಿರುವಾಗ ಈ ಸೀರಿಯಲ್ ಶೀಘ್ರದಲ್ಲೇ ಅಂತ್ಯ ಕಾಣಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದು ಕಾರಣ? ಸದ್ಯಕ್ಕೆ ಧಾರಾವಾಹಿಯಲ್ಲಿ ಎಲ್ಲವೂ ಸರಿಹೋದಂತೆ ಕಾಣ್ತಾ ಇದೆ. ಇಷ್ಟು ದಿನ ಗೌತಮ್ ದಿವಾನ್ ತನ್ನ ತಾಯಿಯನ್ನ ಹುಡುಕುವ ಪ್ರಯತ್ನದಲ್ಲೇ ಇದ್ದಿದ್ರು. ಆ ಘಳಿಗೆಯೂ ಬಂದಾಗಿದೆ. ತಂಗಿ ಅಮ್ಮ ಸಿಕ್ಕಿದಾಗಿದೆ. ಆದ್ರೀಗ ಎಲ್ಲ ಸರಿಯಾಗುವ ಹಂತದಲ್ಲಿ ಸೀರಿಯಲ್ ಅಂತ್ಯ ಕಾಣ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಕಾರಣ, ತಮಿಳಿನಲ್ಲಿ ಈಗಾಗಲೇ ಲಕ್ಷ್ಮೀ ನಿವಾಸ ಧಾರಾವಾಹಿ ರೀಮೇಕ್ ಆಗ್ತಾ ಇದೆ. ಅದರಲ್ಲಿ ಭಾವನಾ ಪಾತ್ರವನ್ನ ಅಮೃತಧಾರೆಯ ನಾಯಕಿ ಛಾಯಾ ಸಿಂಗ್ ನಿರ್ವಹಿಸಲಿದ್ದಾರೆ. ಇನ್ನು ಅದೇ ಧಾರಾವಾಹಿಯಲ್ಲಿ ವೆಂಕಿ ಪಾತ್ರದಲ್ಲಿ ಆನಂದ್ ಪಾತ್ರಧಾರಿ ಕೂಡ ನಟಿಸ್ತಾ ಇದ್ದಾರೆ. ಇನ್ನು ಆನಂದ್ ಪತ್ನಿ ಅಪರ್ಣಾ ಅವರು ಕೂಡ ನಟಿಸ್ತಾ ಇದ್ದಾರೆ. ಅಮೃತಧಾರೆ ಧಾರಾವಾಹಿಯ ಬಹುತೇಕ ಕಲಾವಿದರು ಈ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ತಮಿಳಿನ ಧಾರಾವಾಹಿಯ ಪ್ರೋಮೋ ಔಟ್ ಆಗಿದೆ. ಹೀಗಾಗಿ ಅಮೃತಧಾರೆ ಅಂತ್ಯ ಹಾಡಲಿದೆಯಾ ಅನ್ನೋದೇ ವೀಕ್ಷಕರಲ್ಲಿ ಇರುವ ಕುತೂಹಲ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ವಾಹಿನಿ. ಸದ್ಯ ಭೂಮಿಕಾಳ ತಂದೆ ಸದಾಶಿವ ಮತ್ತೆ ಕಂಬ್ಯಾಕ್ ಆಗಿರುವಂತಿದೆ. ಇಷ್ಟು ದಿನ ಸದಾಶಿವ ಪಾತ್ರ ಬರಲಿಲ್ಲವಾಗಿತ್ತು. ಇದೀಗ ಆ ಪಾತ್ರವು ಮತ್ತೆ ಎಂಟ್ರಿಯಾಗಿದೆ. ಇನ್ನೊಂದು ಕಡೆ ಜಯದೇವ್ ಹಾಗೂ ಶಕುಂತಲಾ ಕುತಂತ್ರ ಮುಂದುವರಿಯುತ್ತಲೇ ಇದೆ. ಇನ್ನು ಸದಾಶಿವ ಅವರು ಗೌತಮ್ ಅವರ ಅಮ್ಮನನ್ನ ನೋಡಿ ನಮ್ಮ ಪಾಲಿನ ದೇವರು ಅಂದಿದ್ದಾರೆ. ಅವರಿಗೆ ಮುಂಚೆಯೇ ಭಾಗ್ಯಮ್ಮ ಗೊತ್ತಿದೆ. ಇದರ ಹಿನ್ನೆಲೆ ಏನು ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.